ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಟ್ರಾಫಿಕ್ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿದೆ ಹೊತ್ತು ಕಮ್ಮಿನೇ ಆಗ್ತಾ ಇಲ್ಲ. ಟ್ರಾಫಿಕ್ ಏನ್ ಹೇಳೋಣ ಹೇಳ್ತೇನೆ. ಬ್ಯಾಂಕಲ್ಲಿ ಇದ್ದು ಬ್ಯಾಂಕಲ್ಲಿ ಕೆಲಸ ಮಾಡಿ ಇನ್ನೊಂದು ಯಾವುದಾದ್ರು ಒಂದು ಇನ್ನೊಂದು ಕೆಲಸ ಮಾಡ್ಕೊಂಡು. ಹಾಯ್ ಗೈಸ್, ಇವತ್ತು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ ಆಯುಷ್ ಕನ್ನಡತಿ ಅಂತ. ಸೊ ಇವತ್ತಿನ ಕಂಟೆಂಟ್ ಏನಂತ ಅಂದರೆ ಆಟೋ ಡ್ರೈವರ್ಸ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಕಂಟೆಂಟ್ ಮಾಡ್ತಿದ್ದೀವಿ. ಸಪೋರ್ಟ್ ಮಾಡಿ ಸರ್. ಇವತ್ತಿನ ಲೈಫಲ್ಲಿ ಹೇಗಿದೆ ಆಟೋ ಡ್ರೈವರ್ ಅಂತ? ಆಟೋ ಡ್ರೈವರ್ ಆಗಿ ಇವತ್ತಿನ ಲೈಫ್ ಅಂದ್ರೆ ಅಷ್ಟು ಕಷ್ಟ ಇದೆ. ಯಾವ್ದು ರ್ಯಾಪಿಡೋ ಬೈಕ್ ಬಿಟ್ಬಿಟ್ಟು ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅಂದರೆ ಬಿಫೋರ್ ಹೇಗಿತ್ತು ಸರ್? ರ್ಯಾಪಿಡೋ ಮತ್ತು ಓಲೋ ಬರೋಕ್ಕಿಂತ ಮುಂಚೆ ಯಾವ ಥರ ಇತ್ತು? ರ್ಯಾಪಿಡೋ ಬರೋಕ್ಕೆ ಅಂದ್ರೆ ಟೂ ವೀಲರ್ ಬರೋಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತು, ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು, ಎಲ್ಲ ಥರನೂ ಚೆನ್ನಾಗಿ ಆಗ್ತಾ ಇತ್ತು. ಈ ಬೈಕ್ ಯಾವಾಗ ಆಟೋದವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ಡೈಲಿ 500 400 ಈ ತರ ಮಾಡಕ್. ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ ಸರ್? ಟ್ರಾಫಿಕ್ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿದೆ ಹೊತ್ತು ಕಮ್ಮಿನೇ ಆಗ್ತಾ ಇಲ್ಲ. ಟ್ರಾಫಿಕ್ ಏನ್ ಹೇಳೋಣ. ಓಲಾ ಊಬರ್ ಬುಕ್ ಆಗುತ್ತೆ ಅಲ್ವಾ? ಸೊ ಆ ಟ್ರಾಫಿಕ್ ಎಲ್ಲ ಹೋಗಿ ನಿಮಗೆ ಪ್ರಾಫಿಟ್ ಆಗುತ್ತಾ? ಟ್ರಾಫಿಕ್ ಅಲ್ಲಿ ಹೋಗಿ ನಮ್ಗೇನು ಪ್ರಾಫಿಟ್ ಆಗಲ್ಲ ಮೇಡಮ್. ಟ್ರಾಫಿಕ್ ಅಲ್ಲಿ ವೆಯ್ಟ್ ಮಾಡ್ತೀವಿ ಅಂದ್ಬಿಟ್ಟು ಕಂಪ್ನಿಯವ್ರು ಏನಾದ್ರು ನಮ್ಗೆ ಎಕ್ಸ್ಟ್ರಾನು ಪೇ ಮಾಡಲ್ಲ. ಆ ಥರ ಏನಿಲ್ಲ. ಅದು ಏನು ಕಿಲೋಮೀಟರ್ ಏನು ತೋರಿಸ್ತಾರೋ ಅದೇ ಪೇ ಮಾಡೋದು ಅಷ್ಟೇ. ಎಕ್ಸ್ಟ್ರಾ ಏನು ಪೇ ಮಾಡಲ್ಲ? ಏನು ಪೇ ಮಾಡಲ್ಲ. ಓಕೆ. ಅದೇ ಫ್ರೀ ಬಸ್ಸಸ್ ಬಿಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ? ಈ ಬಸ್ಸಸ್ ಗೌರ್ಮೆಂಟ್ ಅವ್ರು ಬಿಟ್ಟಿದ್ದಾರೆ. ಅದು ಏನಕ್ಕೆ ಬಿಟ್ಟಿದ್ದಾರೆ ಅಂತ ಅವ್ರು ಮಾತ್ರ ಗೊತ್ತು. ನಮ್ಗೆ ಏನು ಅರ್ಥ ಏನು ಗೊತ್ತಿಲ್ಲ. ಅದು ಒಳ್ಳೆದಾ ಅಥವಾ ಕೆಟ್ಟದ ಸರ್? ಅಂದ್ರೆ ಬೆಟರ್ ಇದೆಯಾ? ಅಂದ್ರೆ ಬೆಟರ್ ಏನಂದ್ರೆ ಇವಾಗ ಫ್ರೀ ಬಸ್ಸಸ್ ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಜನ ಹೋಗಿ ಅಲ್ಲಿಗೆ ಹೋಗಿ ಮತ್ತೆ ನಮ್ಗೆ ಬಿಸ್ನೆಸ್ ಆಗುತ್ತೆ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಕೆಟ್ಟದ್ದು ಅನ್ಬೋದು, ಒಳ್ಳೇದು. ಇವತ್ತು ಎಲೆಕ್ಷನ್ ಆಗ್ತದೆ ಸರ್. ಹಾ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಏನ್ ಚೇಂಜಸ್ ಆಗ್ತಿದೆ? ಅದ್ರ ಬಗ್ಗೆ ಏನ್ ಹೇಳೋದಂದ್ರೆ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಯಾರಿಗೆ ಇರ್ತಾರ ಕೇಳಲ್ಲ. ಏನು ಸರ್ಕಾರದಿಂದ ಏನ್ ಕೊಟ್ಟಿದ್ರು ಫ್ರೀ ಬಸ್ಸಸ್ ಏನಿದೆ ಅದೆಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ಸುತ್ತೆ. ಮತ್ತೆ ಆಟೋ ಡ್ರೈವರ್ಸ್ ತುಂಬಾ ಒಳ್ಳೇದಾಗುತ್ತೆ. ಇವಾಗಿನ ಯೂತ್ಸ್ ಇದಾರಲ್ಲ ಸರ್, ಅವರಿಗೆ ಒಂದು ಸಂದೇಶ ಕೊಡ್ಬೇಕಂದ್ರೆ ಏನು? ಏನ್ ಸಂದೇಶ ಕೊಡ್ಬೇಕಂದ್ರೆ ಮನೆಯಲ್ಲಿ ಚೆನ್ನಾಗಿ ಓದಿಸೋರಿಗೆ ಚೆನ್ನಾಗಿ ಓದಿ, ಮನೆ ಕೆಲಸ ಮಾಡಿ, ತಂದೆ ತಾಯಿನ ಚೆನ್ನಾಗಿ. ಅಂದ್ರೆ ನಿಮ್ಮ ಹತ್ರ ಎಜುಕೇಶನ್ ಇದ್ರೇನೆ ಈ ಬೆಂಗಳೂರಲ್ಲಿ ವಾಲ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ನೋಡಿ ಈ ತರ ಆಟ ಹೋಗ್ತದೆ. ಇವಾಗ ಸ್ವಲ್ಪ ಜನ ಎಜುಕೇಶನ್ ಬಿಟ್ಟು ಬಿಸ್ನೆಸ್ ಬೆಟರ್ ಅಂತ ಹೇಳ್ತಾರೆ ಸರ್. ಬಿಸ್ನೆಸ್ ಬೆಟರ್ ಜಾಬ್ ಬೆಟರ್? ಅವ್ರ ಲೆಕ್ಕ ನೋಡೋ ನಮ್ ಲೆಕ್ಕದಲ್ಲಿ ಬಿಸ್ನೆಸ್ ಬೆಟರ್. ಏನ್ ಓದಿರೋ ಅಷ್ಟು. ಇವಾಗ ನಾನು ಅಷ್ಟೇ ಐ.ಟಿ.ಐ ಕಂಪ್ಲೀಟೆಡ್. ಐ.ಟಿ.ಐ ಕಂಪ್ಲೀಟ್ ಮಾಡಿ ನಾನು ಇವಾಗ ಆಟೋ ಓಡಿಸ್ತಾ ಇದ್ದೀನಿ. ಬಿಸ್ನೆಸ್ ಮಾಡಿದ್ರೆ ಅಂತಾನೆ ಕಂಪ್ನಿ. ಇವಾಗ ಬೇರೆ ಕಂಪ್ನಿಗೆ ಹೋಗ್ತೀನಿ ಅಂದ್ರೆ ಅವ್ರು ನಮ್ಗೆ ಓನ್ ಬಿಸ್ನೆಸ್. ಐಟಿಐ ಕಮೆಂಟ್ ಮಾಡಿದ್ರೆ ಅಂತ ಹೇಳ್ತಾರೆ ಸರ್. ಸೊ ಇದನ್ನ ಈ ಪ್ರೊಫೆಷನ್ ಯಾರು? ಈ ಪ್ರೊಫೆಷನಲ್ ಯಾಕಂದ್ರೆ ನಾನು ಐ.ಟಿ.ಐ ಕಂಪ್ನಿ ಬ್ಯಾಕ್ಲಾಗ್ಸ್ ಇದೆ, ಬ್ಯಾಕ್ಲಾಗ್ಸ್. ಅದನ್ನ ನಾನು ಏನ್ ಮಾಡಿದ್ರೆ ಈ ಸಿಚುವೇಶನ್ ಅಲ್ಲಿ ಅಲ್ಲಿ ಕೆಲಸ ಮಾಡಿ ನಮ್ಗೆ ಸ್ಯಾಲ್ರಿ ಕೂಡ 15,000 ಪ್ಲಸ್ ಕರೆಕ್ಟಾಗಿ ಕೊಡ್ತಿದ್ರೆ ಯಾವ್ದು ಬೆಟರ್? 15,000 ಬೆಟರ್ ಇದೆ. ಅದಕ್ಕೆ ನಾವು ಓನ್ ವೆಹಿಕಲ್ ಯೂಸ್ ಮಾಡ್ತೀವಿ. ಅಂದ್ರೆ ಇವಾಗಿನ ಮಕ್ಕಳು ಓದಲ್ಲ ಏನಿಲ್ಲ ಅಂತ ಇದು ಮಾಡ್ತಾ ಇರ್ತಾರೆ ಸರ್. ಎಜುಕೇಶನ್ ಅಂತ ಅವ್ರಿಗೆ ಇರಿಟೇಟ್ ಮೊಬೈಲಲ್ಲಿ ಜಾಸ್ತಿ ಇದಾಗ್ತಾ ಇದೆ. ಅದು ಮಕ್ಕಳಿಗೆ ಏನಂತ ಹೇಳ್ತೀರಾ? ದಯವಿಟ್ಟು ಮೊಬೈಲ್ ಇಂದ ದೂರ ಇರಿಸಿ. ಪೇರೆಂಟ್ಸ್ ಆದವರು ಅವ್ರ ಜೊತೆನೆ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ ಅವ್ರ ಎಜುಕೇಶನ್ ಹಾಳಾಗೋಗುತ್ತೆ, ಪ್ಲಸ್ ಅದಕ್ಕೆ ಡೆಡಿಕೇಟ್ ಆಗ್ತಾರೆ. ಅದರಿಂದ ಅವ್ರ ಜೊತೆ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ದೂರ ಇರಿಸಿ. ಸ್ಟಡೀಸ್ ಬಗ್ಗೆ ತಪ್ಪು. ಸರ್ ಹೇಗೆ ನಡೀತಿರಲ್ಲ ಇದು? ಟೂ ವೀಲರ್ ಬಂದು ರೋಡು ಸರಿ ಇಲ್ಲ, ಮೇನ್ ಇಂಪಾರ್ಟೆಂಟ್ ಟೂ ವೀಲರ್ ಸಿಗ್ತಾವೆ. ಟೂ ವೀಲರ್ ಬಂದು ಫ್ರೀ ಬಸ್ ಬಿಟ್ಟಿದ್ದಾರೆ. ಫ್ರೀ ಬಸ್ಸಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮ್ಮ ಮೇನ್ ಪ್ರಾಬ್ಲಮ್ ಅಂದರೆ ಅದೇ ಟೂ ವೀಲರ್ ಸರಿಯಾಗಿ ಬಾಡಿಗೆ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಕಷ್ಟ ಆಗಿದೆ. ರಾಪಿಡೋ ಮತ್ತೆ ಓಲೋ ಬರ್ಬೇಕಾದ್ರೆ ಮುಂಚೆ ಚೆನ್ನಾಗಿತ್ತ ಸರ್ ಲೈಫ್? ಚೆನ್ನಾಗಿತ್ತು ಮೇಡಮ್. ಯಾಕಂದರೆ ಅವಾಗ ಈ ಟ್ರಪ್ಪಲ್ಲೆಲ್ಲ ಓಡಿಸ್ತಾ ಇದ್ವಿ. ಇವಾಗೂ ಓಡಿಸ್ತೀವಿ. ಇವಾಗೆಲ್ಲ ಬುಕ್ಕಿಂಗ್ ಮಾಡಿಬಿಡ್ತಾರೆ. ಎಷ್ಟೋ ನಮ್ಮ ಇನ್ನೂ ಏನು ಹೇಳೋದು ಅಂದರೆ ಮೇಡಮ್, ನಮ್ದಂತಲ್ಲ, ನಮ್ಮ ಆಟೋ ಡ್ರೈವರ್ಗಳಲ್ಲಿ ತುಂಬ ಜನ ಓದಿ ಇರೋರು ಇದ್ದಾರೆ. ಅವರು ಮೀಟ್ರ್ ಹಾಕೊಂಡೆ ಓಡಿಸ್ತಾರೆ. ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಬಂದರೆ ಬುಕ್ಕಿಂಗ್ ಬಂದರೆ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕಂತೂ ಗೊತ್ತಾಗಲ್ಲ. ಅಷ್ಟು ಕಷ್ಟ ಆಗಿಬಿಟ್ಟಿದೆ. ಇದು ಯಾಪ್ ಇಲ್ಲ ಅಂದರೆ ಆರಾಮಾಗಿ ಓಡಿಸ್ಬೋದು. ಯಾಪ್ ಬಂದರೆ ಎಲ್ಲರಿಗೂ ತೊಂದರೆ ಆಗಿರೋದು. ಸರ್ ಇವಾಗ ನೀವು ರ್ಯಾಪಿಡೋ ಮತ್ತೆ ಓಲಾ ಯೂಸ್ ಮಾಡ್ತಾ ಇದ್ದೀರಲ್ವಾ? ಸೊ ಅದರಿಂದ ಅವರಿಗೆ ಈಗ ಕಂಪ್ನಿಯವ್ರು ನೋಡ್ತಾರೆ ಅಂತೆ, ಅವ್ರಿಗೆ ಏನು ನೀವು ಇದು ಮಾಡ್ತಾರೆ ಆಪ್ಷನ್ ಇದರ ಕೊಡಿ ಅಂತ ಹೇಳಿದ್ರೆ ಏನು ಕೊಡಿ? ಅಂದ್ರೆ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಕೊಡಿ ಅಂತಾರೋ ಅಥವಾ ಒಂದು ಬುಕಿಂಗ್ ಮಾಡ್ತಾರೆ, ಇವಾಗ ಅಷ್ಟು ಪ್ರಾಫಿಟ್ ಇರಲ್ಲ, ಒಂದು 100 ರೂಪೀಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಅವ್ರು ಇನ್ನೂ ಜಾಸ್ತಿ ಮಾಡಬೇಕಾ ಅಥವಾ ಏನು? ಇಲ್ಲ ಮೇಡಮ್, ಕಿಲೋಮೀಟರ್ ಪರ್ ಏನು ಮೀಟ್ರ್ ಇದೆ, ಮೀಟ್ರ್ ಅಷ್ಟೇ ಕೊಟ್ಟರೆ ಸಾಕು. ಮೌಂಟೇನ್ ಜಾಸ್ತಿ ಬೇಡ, ಡ್ಯೂಟಿ ಬಂದೈತೆ ಅಷ್ಟೇ.
ಟೂ ವೀಲರ್ ಅನ್ನೋದನ್ನ ತೆಗೆದು ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ, ನಾವು ಆರಾಮಾಗಿ ಓಡ್ತೀವಿ. ಸರ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಒಂದು 6:30 7 ಗಂಟೆಗೆ, ಸರ್ ನೈಟು ಒಂದು 6 ನೈಟ್ ಒಂದು 6 ಗಂಟೆ ಅಷ್ಟೊಂದು ನಿಮಗೆ ಆಗುತ್ತಾ ಆಗುತ್ತೆ. ಕಷ್ಟ ಪಡ್ಬೇಕು. ಇವಾಗ ನ್ಯೂಸ್ಗೆ ಏನಂತ ಹೇಳ್ತೀರಾ? ಅಂದ್ರೆ ಏನಾದ್ರು ಒಂದು ಸಂದೇಶ ಕೊಡ್ಬೇಕಾದ್ರೆ ಏನ್ ಸಂದೇಶ? ಇವಾಗ ಕೆಲಸ ಇಲ್ದರೆ ತುಂಬಾ ಜನ ಓಡಾಡ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ಏನ್ ಸಂದೇಶ ಕೊಡ್ತೀರಾ? ಮೇಡಮ್ ಈಗ ಆಟೋ ಓಡಿಸೋದ್ರಿಂದ ಕೆಲಸಗಳಿಗೂ ಸಿಗ್ತಾ ಇಲ್ಲ. ಬೆಟರ್ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಆಟೋ ತೊಗೊಂಡ್ರೆ ಕಾಸು ಏನಿಲ್ಲ, ಟೂ ವೀಲರ್ ಅಂತೂ ಮಾಡಬೇಕು. ಇದು ಆಟೋ ತೊಗೊಂಡ್ರೆ ಒಳ್ಳೆ ಬಾಡಿಗೆ ಇದೆ, ಒಳ್ಳೆ ಆರಾಮಾಗಿ ಓಡಿಸ್ಬೋದು, ಸಾಗಿಸ್ಬೋದು. ನಾವು ದುಡ್ಡು ಮಾಡೋಕ್ಕಾಗಿ ಬಂದು ಆರಾಮಾಗಿ ಓಡಿಸ್ಬೋದು, ಅವ್ರ ಫ್ಯಾಮಿಲಿನ ಸಾಗಿಸ್ಬೋದು. ಅಂತ ಆಟೋ ಬೇಕು. ನಿಮ್ಗಂದ್ರೆ ಎಜುಕೇಶನ್ ಇಷ್ಟ ಅಥವಾ ನಮ್ಮ ಎಜುಕೇಶನ್ ನನ್ನ ಪ್ರಕಾರ ನಾನು ಹೇಳ್ತೀನಿ, ಬಟ್ ನಾನು ಹೇಳೋ ಪ್ರಕಾರ ಏನಂದರೆ ಎಜುಕೇಶನ್ ಅನ್ನೋದು ಜಸ್ಟ್ ಫಾರ್ ನಾಲೆಜ್ ಅಷ್ಟೇ. ನಾವು ಅದರಲ್ಲೇ ಜಾಬ್ ತೊಗೊತೀವಿ, ಅದರಲ್ಲೇ ನಾವು ಗ್ರೋ ಮಾಡಿಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು ಥರ. ಜಸ್ಟ್ ಫಾರ್ ನಾಲೆಜು ನಮ್ಮ ಜೀವನ ನಡೆಸೋದು ಒಂದು ದಾರಿ ಅಷ್ಟೇ, ಅದರಲ್ಲೇ ಜೀವನ ಇದೆ ಅನ್ನೋದು. IT ಫೀಲ್ಡ್ ಬೆಸ್ಟ್ ಅಥವಾ ಬಿಸ್ನೆಸ್ ಬೆಸ್ಟ್? ಬೇಡ ಮೇಡಮ್, ನಾನು IT ಫೀಲ್ಡಲ್ಲ, ನಾನು ಲೈಫ್ ಸ್ಟೋರಿ ಹೇಳೋದು ಬಂದು ಜಾಸ್ತಿ ಎಲ್ಲ ಮಾಡಿ ಮುಗ್ದೋಗಿರಲ್ಲ. ನಾನೆಲ್ಲ ಬ್ಯಾಂಕಲ್ಲಿ ಇತ್ತು, ಬ್ಯಾಂಕಲ್ಲಿ ಕೆಲಸ ಮಾಡಿ ಮತ್ತು ಯಾವುದಾದ್ರು ಒಂದು ಇನ್ನೊಂದು ಕೆಲಸ ಮಾಡ್ಕೊಂಡು ಟಾರ್ಚರ್ ಅಂತಲ್ಲ ಆಗಿಲ್ಲ ಮೇಡಮ್. ಬೇಡ ಅಂತ ಹೇಳ್ಬಿಟ್ಟು ಇರೋದು ಆರಾಮಾಗಿ ಆಗೋದು. ಅಂದ್ರೆ ಸಿಲ್ಕ್ ಹೌದು ಬೆಸ್ಟ್. ಇವಾಗ ನ್ಯೂಸಿಗೆ ಏನಾದ್ರು ಒಂದು ಸಂದೇಶ ಕೊಡಬೇಕು ಅಂತ ಸರ್? ಮತ್ತೆ ಯಾವುದಕ್ಕೂ ಜಾಸ್ತಿ ಟೆನ್ಷನ್ ತೊಗೊಬೇಡಿ, ಆರಾಮಾಗಿ ಲಾಸ್ಟ್ ಎಂಜಾಯ್ಮೆಂಟ್ ಮಾಡ್ತಾರೆ. ಇಲ್ಲ ಲೈಫಿಗೆ ಎಲ್ಲ ಬೇಕು ಮೇಡಮ್, ಯಾವುದೂ ಇಲ್ಲ ಅಂತಲ್ಲ. ಚೆನ್ನಾಗಿ ಓದೋ ಟೈಮಲ್ಲಿ ಓದಿ, ಕಷ್ಟಪಟ್ಟು, ಯಾಕಂದ್ರೆ ತಂದೆ ತಾಯಿ ಕಷ್ಟಪಡ್ತಾರೆ, ಅದೇ ರೀತಿಯಾಗಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ಬಿಟ್ಟು ಅದೇ ರೀತಿಯಾಗಿ ಅವ್ರೇನೋ ಜಾಬ್ ತೊಗೊಳ್ತೀನಿ ಅಂದರೆ ಅವರ ಓದಿದ ತಕ್ಕನಾಗಿ ಜಾಬ್ ಸಿಕ್ಕರೆ ಏನು ಪರವಾಗಿಲ್ಲ. ಯಾರು ಜಾಸ್ತಿ ಎಫರ್ಟ್ ಹಾಕಿ ಓದಿ ಜಾಬ್ ತೊಗೊಂಡ್ರೆ ತಂದೆ ತಾಯಿ ಆರಾಮಾಗಿ